ಸ್ವಾತಿ ಬಂದ್ 4 ದಿನ ಆಯ್ತವ ಬರೇ ಮೊಬೈಲ್ ನೋಡ್ಕೊಂಡ್ ಕುಂಡಿರ್ತೀಯಲ್ಲ ಓದೋದ್ಗಿದ್ದೇನ್ ತಲೆಯಾಗ ಐತಿ ಇಲ್ಲಿ ನಿನಗ ಇಲ್ರಿ ಮಮ್ಮಿ ಹಂಗ ನಡ್ಕೊ ಕೂತಿದ್ದೆ ನಾ ಹೋಗೋ ಟೈಮ್ ಆಗಿ ಪಪ್ಪ ಎಲ್ಲ ಅದಾರ್ರಿ ಪಪ್ಪ ಯಾವಾಗ ಮನ್ಯಾಗ ಇರ್ತಾನವ ಫೋನ್ ಹಚ್ಚ ಬರ್ತಾನ ಹೋಗ್ಬಿಟ್ಟು ಬರ್ತಾನ ನಿನಗ ಹಂಗೆ ಹೋಗುತ್ತ ನಾ ದುಡ್ಡು ಇಸ್ಕೊಂಡೋಗೇನು ಆಯ್ತು ಮಮ್ಮಿ ಈ ಸತಿ ಎಕ್ಸಾಮ್ ಭಾಳ ಟಫ್ ಅದ ಮಮ್ಮಿ ಅದಕ್ಕೆ ಅವ ಓದ್ಕೋಬೇಕು ಬರೇ ಮೊಬೈಲ್ ನೋಡ್ಕೊಂಡ್ ಕುಂತ್ರೆ ಹೆಂಗದ ಫೋನ್ ಹಚ್ಚ ನಿಮ್ಮಪ್ಪಗ ಆಯ್ತು ಹೇಳ್ವಾ ಬ್ಯಾಗ್ ಅದು ರೆಡಿ ಮಾಡ್ಕೊಂಡಿಲ್ ಮತ್ತ ಈಗೆಲ್ಲ ಮಾಡ್ಕೊಂಡಿನ ಅಂತ ಹೇಳ್ತೀಯಲ್ಲ ಹೋಗೋಣ ಫೋನ್ ಹಚ್ತಿ ಮಮ್ಮಿ ಅದು ಬಿಟ್ಟು ಬಂದಿನ ಮಮ್ಮಿ ಇದು ಬಿಟ್ಟು ಬಂದಿನ ಮಮ್ಮಿ ಮತ್ತೆ ಅದಕ್ಕಂತ ನಿಮ್ ಪಪ್ಪನ ಬಲ್ಲಿ ರೊಕ್ಕ ಬಾಳಿಸ್ಕೊಳಕ್ ಹೋಗ್ಬೇಡೇನು ಆಯ್ತು ತಗೋ ಹಲೋ ಹಾಂ ಪಪ್ಪ ರೀ ಎಲ್ಲದಿರಿ ನಾ ಊರಿಗೆ ಹೋಗೋದೈತಿ ಟೈಮ್ ಆಗಕತ್ತೈತಿ ಸ್ವಲ್ಪ ಬರ್ರಿ ಬಿಟ್ಟು ಬರಾಕತ್ರಿ ಹಾಂ ಆಯ್ತು ಸ್ವಾತಿ ರೆಡಿ ಆಗಿಲ್ಲಮ್ಮ ಬಾ ರೇಖಾ ಏ ನೀರು ತೊಗೊಂಬ ಅನ್ಸ ನೀರು ತೊಗೊಂಬ ರೇಖಾ ಏನ್ ಮಾಡತ್ತಿ ಏನಿಲ್ರಿ ಫೋನ್ ಏ ನೀರು ತಗೋದ್ ಬಂದ್ರೆ ಯಾವತ್ತು 24 ತಾಸು ಬರೀ ಫೋನ ನೋಡ್ತಿರ್ತಿಲ್ಲ ಏನ್ ನೋಡ್ತೀವಿ ಅಂತಂದ್ರೆ ಏ ನಮ್ಗೆ ಫೋನ್ ನೋಡಾತಿದ್ರಿ ಸ್ಟೇಟಸ್ ಇಟ್ಟಾಳ್ರಿ ಸ್ಟೇಟಸ್ ನೋಡಾತಿದ್ದೀರಿ ಸ್ಟೇಟಸ ವಾಟ್ಸಪ್ಪ ಫೇಸ್ಬುಕ್ಕ ಇದಾತ್ ನಿಂದ ಕಮ್ಗ ಕೂತು ತಿತ್ತಿರ್ಲಿ ಮನ್ಯಾಗ ಏ ಬುದ್ಧಿ ರೈತಲ್ಲಿ ಕುಣ್ರಿ ಏನು ಯಾರ್ದು ಫೋನ ಯಾರು ಬಂದಿತ್ತು ನನ್ನ ಫ್ರೆಂಡ್ ಸ್ಟೇಟಸ್ ಇಟ್ಟಿದ್ದಳ್ರಿ ಹ್ಮ್ ಅದಕ್ಕೆ ಚಂದ ಆಗೈತೆ ಅಂತ ಮೆಸೇಜ್ ಮಾಡಾತಿದ್ದೆ ನೋಡ್ರಿ ಏನತ್ ಮೆಸೇಜ್ ಮಾಡತಿ ಏನಿಲ್ರಿ ಆಕಿನ ಮಗಳೇನ ಎಕ್ಸಾಮ್ ಕಟ್ಟಕದಾಳತ್ರಿ ನಮ್ಮ ಹುಡುಗಿ ಹೊರಗೆ ಅದಾಳ್ರಿ ಆಕಿನು ಅದ್ರ ಸಲಗೆ ಫೋನ್ ಹಚ್ಚಿದ್ದಳ್ರಿ ಮಾತಾಡತ್ತಿದ್ದರಿ ಮಾತಾಡೋಣ ಇಟ್ಟರಿ ಸ್ಟೇಟಸ್ ಇಟ್ಟಿದ್ದಳ್ರಿ ಸ್ಟೇಟಸ್ ನೋಡಾತಿದ್ದೆ ಬರೀ ಫೇಸ್ಬುಕ್ಕ ವಾಟ್ಸಪ್ಪ ಚಂದನ ರೀಲ್ಸ ಮನ್ಯಾಗ ಬೇರೆ ಏನು ತೆಗದಿಲ್ಲನ ಮಾಡ್ತೀರಿ ನೀವು ತಾಯಿ ತಂದೆ ಗಳಿಸಿಟ್ಟಾರ ಕಮ್ಗ ತಿನ್ನಾಕ ನನಗೂ ಐತಿ ನನಗೂ ಬ್ಯಾನಿಲ್ಲ ನಿನಗೂ ಬ್ಯಾನಿಲ್ಲ ಅದ್ರ ಬದ್ದಲ್ಲ ಹಂಗ್ಯಾಕ್ ಮಾಡ್ತೀರಿ ಜರ ಫೋನ್ ನೋಡಿದ್ರೆ ಏನ್ ನಿಮ್ಗೆ ಸಿಟ್ಟು ಬರ್ತೇನ್ರಿ ಆಯ್ತು ಹೇಳ್ರಿ ನಂಗೆ ಫೋನ್ ಬೇಡ ಅನ್ನೋ ಬೇಡವರಿ ನಾನು ನಿಮ್ಮ ಸಲಗೆ ಊಟ ಆಯ್ತೋ ಇಲ್ಲ ಅಂತ ಕೇಳಕ್ಕಂತಂದು ಮೆಸೇಜ್ ಮಾಡ್ತಿದ್ದೆ ಆಯ್ತು ಇಟ್ಕೋ ಆದ್ರೆ ಭಾಳ ನೋಡ್ಬಾರ್ದ ಅತಿ ನೋಡ್ಬಾರ್ದ ಫೋನ್ ಏನ್ ಮಾಡ್ತದ ಗೊತ್ತಾನ ಮೊಬೈಲ್ ಜೀವ ಹೊಡ್ಯಾಕು ಹಿಂದಾಗುದಿಲ್ಲ ಅದು ನಾವ್ ಚಲೋ ಇದ್ವಪ್ಪ ಅಂದ್ರೆ ಮೊಬೈಲ್ ಯಾಕೆ ಜೀವ ಹೊಡಿತದ್ರಿ ಬಿಡ್ರಿ ಅವ್ರಿಗೆ ಬಿಜಾಪುರ ಬಿಟ್ಟು ಬರ್ತನಾಗ ಗುಂಡು ಹಣ್ಣು ನಂಗಡ ವಡಾಪಾವ್ ತಗೊಂಡ್ಬರ್ರಿ ಅವನು ಮತ್ತೆ ಎರಡನೇದು ಬಾಂಕ್ ಹಚ್ಚಿದಂಗೆ ಕಾಣಿಸ್ತಾ ಇದಕ್ಕೆ ವಡಾಪಾವ್ ತಿನ್ನು ಹೊತ್ತಾ ಇದೆ ಬರೇ ಇಂಥವ ನೋಡ್ರಿ ನಿಮ್ಗೆ ಇಲ್ಲಲ್ಲ ತೊಗೊಂಬರ್ತಾನೆ ಕರಿ ಅವಿನ ಕರಿ ಬ್ಯಾಗ ರೊಕ್ಕ ತೊಗೊಂಬ ಹೋಗು ರೊಕ್ಕ ತೊಗೊಂಬ ಸ್ವಾತಿ ನಾ ರೊಕ್ಕ ತಲ್ರಿ ಹಾಂ ರೊಕ್ಕ ತೊಗೊಂಬ ನಾನು ಹಿಂತಿ ಸ್ಟೈಲ ಬರ್ತಾ ಒಂಥರ ಪ್ಯಾಷನ್ ಮಾಡ್ಲತ್ತೇಳ ಮೀಯ ತೋಳ ಈ ರಟ್ಟೆಲ್ಲ ಕಾಣುವಂಗೆ ಅರ್ಬಿ ಹಾಕ್ಲತ್ತೇಳ ಮೊದಲು ಹಿಂಗೆ ಇದ್ದಿದ್ದಿಲ್ಲ ಯಾಕೆ ಹಿಂಗೆ ಮಾಡತ್ತೇಳ ಅವಕ್ಕೆ ಇವತ್ತಿನ ಜಗತ್ತಿನ ನಿಯಮದ ಪ್ರಕಾರ ನೋಡಿದ್ರೆ ಎಲ್ಲರೂ ಹಂಗಿರ್ತಾರಂದ್ರೆ ಆಗೋದಿಲ್ಲ ಆದ್ರೆ ನಮ್ಮ ಮನ್ಯಾಗ ಆ ಪದ್ಧತಿ ಬಂದಿಲ್ಲ ಮೊದಲು ಚಲೋನೇ ಇದ್ದಿಲ್ಲ ನಾನು ಹೆಂಡ್ತಿ ಯಾಕೆ ಈ ರೀತಿ ಪ್ಯಾಷನ್ ಡ್ರೆಸ್ ಮಾಡತ್ತೇಳು ಏನೋ ಮಗ್ಲ ಮನೆಯವ್ರ ಸುದ್ದಿ ನಮಗೆ ಹತ್ತಲಿಲ್ಲ ನಿದ್ದೆ ಅನ್ನಂಗೆ ಆಗೈತಿ ಮಗ್ಲ ಮನೆಯವ್ರ ಜೋಡಿ ಭಾಳ ಮಾತಾಡ್ಕೊತಿದ್ರಂದ್ರೆ ಹೆಣ್ಮಕ್ಳು ಬೇರೆ ಬೇರೆ ದಾರಿ ಹಿಡಿದಲಕ್ಕೆ ಸಂದೇಹನೇ ಇಲ್ಲ ಫೋನ್ ಹತ್ತ ಆಕಿ ಗೆಳತಿ ಏನಿದು ಮೆಸೇಜ್ ಮಾಡ್ಯಾಳ ಹಾಯ್
ಹಾಯ್ ಫ್ರೆಂಡ್. ಹೋಗ್ಲಿ ಬಿಡ, ಕಾಣಲ್ದ ಕಣ್ಣ ಕೇಳಲ್ದ ಕಿವಿ ಅದನ್ನೆಲ್ಲ ಯಾಕೆ? ನಾನು ಹೆಂಡತಿ ಮೇಲೆ ನನಗೆ ವಿಶ್ವಾಸ ಐತಿ. ನಾನು ಹೆಂಡತಿ ದೇವ್ರ ಅಂತ ತಿಳ್ಕೊಂಬಿಟ್ಟು ಬಾ ರೊಕ್ಕ ತೊಂಬಾ. ಅವಿ ಎಲ್ದಾಳ? ಕರಿ ತೋರಿ 1 ಲಕ್ಷ ರೂಪಾಯಿ ಸಾಕಾಗತ್ರಿ. ಹಾಂ, ಮೊನ್ನೆ ಎಷ್ಟು ಕಟ್ಟಿದ್ದೇವ ಪಿ? ಮನಿ 1.5 ಲಕ್ಷನ ಕಟ್ಟಿದ್ರಿ, ಇದು 1 ಲಕ್ಷ ರೂಪಾಯಿ ಅದ. ಸುಮ್ಮನೆ ಹುಡುಗಿ ಕೈಗೆ ಯಾಕೆ ಕೊಡ್ತೀರಿ? ಅಲ್ಲೇ ಹೋಗಿ ಬ್ಯಾಂಕಿಗೆ ಹಾಕಿ ಫೋನ್ ಪೇ ಮಾಡಿಬಿಡ್ರಲ್ಲ. ಆಯ್ತಾ? ಮತ್ತೆ ಎಲ್ಲರೂ ಕಳ್ಕೊಂಡು ಹೋದ್ರೆ ಏನು ಮಾಡ್ತೀರಿ? ಆಯ್ತು ಆಯ್ತು. ಸ್ವಾತಿ, ಸ್ವಾತಿ 1 ಲಕ್ಷ. ಬಂದೇವ? ಎಲ್ಲ ಅರ್ಬಿ ಎಲ್ಲ ಸರಿಯಾಗಿ ತೊಗೊಂಡ್ಯಾ? ಮತ್ತೆ ಫೋನ್ ನೋಡ್ತೀವಿ, ಹುಡುಗಿ ಹೊಂಟತಿ. ಆರಾಮಿರವ, ಬೆಂಗ್ಳೂರ್ ಹೊಂಟಿ ಚಂದಾಗಿ ಎಕ್ಸಾಮ್ ಬರಿ. ಎದಕ್ಕೆ ಹಂಗೆ ಮಾಡ್ತೀರಿ? ಏನೇ ಜರ ಫೋನ್ ಒಳಗೆ ಮೆಸೇಜ್ ಬಂದ. ಅಲ್ಲ, ಇರಾಕ್ ಒಬ್ಬಾಕಿ ಮಗಳದಾಳ, ಆಕಿ ಬೆಂಗಳೂರಿಗೆ ಹೊಂಟಾಳ. ಬಂದು 4 ದಿನ ಆಗೈತಿ, ಇನ್ನೊಂದು 4 ದಿನ ಇರ್ಲಿ ನನ್ನ ಮಗಳು ಅನ್ನುವಂಥ ಭಾವನೆ ಇರೋದು ಬಿಟ್ಟು ಈಗ ಆಕಿ ಹೊಂಟಾಳು ಮತ್ತು ಫೋನ್ ನೋಡ್ಲಾತಿ. 4 ದಿನ ಇಟ್ಕೊಂಡ್ರೆ ಎಕ್ಸಾಮ್ ಏನು ಬರೀತಾಳ್ರಿ? ಅಲ್ಲ, ಅದಕ್ಕೆ ಹೊಂಟಾಳ ಇಲ್ಲ ಮತ್ತು ಫೋನ ನೋಡಾತಿ. ಮೆಸೇಜ್ ಬಂತ್ರಿ ನಾನು ಹೊಂಟಾಳ ಅಂದ್ರೆ ಏನ್ರಿ ತಿನ್ನಾಕ ಉನ್ನಾಕ ಮಾಡಿ ಇಲ್ಲ ಮತ್ತಕಿಗೆ? ಇಲ್ಲ ಪಾಪ ಎಲ್ಲ ಕಟ್ಟಾಳ ಮಮ್ಮಿ ಡಬ್ಬಿ. ಅದೇ ರೊಕ್ಕ ಕೊಡಾತ್ರಿ ಅಲ್ರಿ, ಅದ್ರಾಗ ಏನಾರ ಸ್ನ್ಯಾಕ್ಸ್ ಏನಾರ ತಿನ್ನೋಕೆ ಕೊಡಿಸ್ರಿ ಅಂದ್ರೆ ಕಟ್ಟಿನ್ರಿ ಡಬ್ಬಿ. ಮಗಳ ಮ್ಯಾಲ ಒಂದು ಸ್ವಲ್ಪ ಪ್ರೀತಿ ಮಮಕಾರ ತಾಯಿ ಅಂದ್ರೆ ಹೆಂಗಿರ್ತಾರ ಅನ್ನೋದು ಮಗ್ಳ ಮನೆಯವ್ರು ನೋಡ್ರಿ ಕಲ್ಕೋ. ಈಗೇನು ಹೋಗ್ತೀರಾ ಹಿಂಗ ಪುರಾಣ ಹೇಳ್ಕೊಂಡು? ಇರ್ಲಿ ಬೇಡ್ರಿ, ಜಗಳ ಮಾಡ್ಕೊಂಡು ಕುಂದ್ರ ಬೇಡ್ರಿ, ಹೋಗೋಣ. ಆಯ್ತಲ್ಲ, ಹೋಗ ಮಮ್ಮಿ ಹೋಗಿ ಬರ್ತೀನಿ. ಹೋಗ ಹೇಳಿ ಚಂದಂಗೆ ಹೇಳ. ಸಮಾಧಾನ ಆಯ್ತಿಲ್ರಿ? ಸಮಾಧಾನ ಅಲ್ಲ, ಇರಕ್ಕೆ ಒಬ್ಬಕ್ ಮಗಳು ದೂರ ಸಾಲಿ ಕಳಿಸ್ತೀವಿ, ಆಯ್ತು ಆಕಿನ ಪ್ರೀತಿಯಿಂದ ಕಳಿಸ್ಬೇಕಲ್ಲ. ಆಯ್ತಲ್ವ? ಏನ ಬರ್ತಾನ ಲಗುನ ಬರ್ತಾನ? ಏನು ವಡಾಪಾವ್ ತೊಗೊಂಬರ್ಬೇಕಲ್ಲ ಗುಂಡೆನ ಅಂಗಡಿಯಾಗ? ಲೇಟ್ ಆದ್ರೂ ಪರವಾಗಿಲ್ರಿ, ಚಲೋತ್ನಾಗ ವಡಾಪ ಮಾಡಿಸ್ಕೊಂಬ. ಆಯ್ತು, ಹೋಗಿ ಬರ್ತೀನಿ. ನಡಿಯವ ಬರವ. ಅಲ್ಲಿ ಸಾಲ್ತಾವ ಏನು ಬ್ಯಾಂಕಿಗೆ ಹಾಕ್ಲೆ? ಇಪ್ಪ ಫೋನ್ ಪೇ ಸ್ವಲ್ಪ ಮಾಡ್ರಿ ಪಪ್ಪ, ಬ್ಯಾಂಕಿಗೆ ಅವ್ರಿಗೆ. ಬ್ಯಾಂಕಿಗೆ ಮಾಡ್ಲೆ? ಈಗ ನಿನ್ನ ಖರ್ಚಿಗೆ ಒಂದಿಷ್ಟು ಇಷ್ಟು ಇವತ್ತು ಇಟ್ಕೋ. ಮತ್ತು ಟಿಕೆಟ್ ಎಲ್ಲ ಬುಕ್ ಮಾಡೀನಿ. ಹಾಂ, ತೋ ಅಲ್ಲಿ ಆ ಕಡೆ ಈ ಕಡೆ ತಿರ್ಗಾಡ್ಕೊತ ಹೋಗ್ಬಾರ್ದ ಕಾಲೇಜ್ನಾಗ? ಏನು ಮೆಸೇಜ್ ಮಾಡಲಿ, ಕಾಲ್ ಮೀ ಅಂತ ಮೆಸೇಜ್ ಹಾಕಿ. ಕಾಲ್ ಮಾಡಿ, ನನ್ನ ಗಂಡ ಹೊರಗೆ ಹೋಗ್ಯಾರ. ನಡಿ. ಏ ಗೇಟ್ ಹಾಕಿದನ ಹಾಕ್ತೀನಿ ಹೇಳ್ರಿ. ಒಳಗೆಲ್ಲ ಗಿಡಗಳು ಕಡಿದು ಗಿಡದ. ಹೇಳು, ನನ್ನ ಮರ್ತೇ ಬಿಡತ್ತಪ್ಪ ಇತ್ತೀಚೆಗೆ. ಮತ್ತು ಫಸ್ಟಲ್ಲೆಲ್ಲ ಎಷ್ಟು ಫೋನ್ ಮಾಡ್ತಿದ್ದೆ, ಎಷ್ಟು ಮೆಸೇಜ್ ಮಾಡ್ತಿದ್ದೆ. ಏನು ಮಾಡೋದು, ಅವ್ರಂತೂ ಬರೇ ನನಗೆ ಇತ್ತೀಚೆಗೆ ಡೌಟೇ ಪಡಾತ್ತಾರ ನನ್ನ ಮೇಲೆ. ಆಯ್ತು ತಗೋ, ಮತ್ತು ಯಾವಾಗ ಬರ್ತಿ ಬಿಜಾಪುರ್ಗೆ? ಬಾ, ಬಿಜಾಪುರ ಗೋಳ್ಗೊಂಬಿಟ್ಟು ತೋರಿಸ್ತೀನಿ. ಇಲ್ಲಪ್ಪ, ನಂಗೆ ಮಂಗ್ಳೂರು ನೋಡೋಕ್ಕಾಗಂಗಿಲ್ಲ, ಅಷ್ಟು ದೂರ ಬರ್ಬೇಕಂಬ ಭಾಳ ಹೈರಾಣ ಆಗುತ್ತೆ ನಂಗೆ. ಮೀನಾ? ನಮ್ಮ ಕಡೆ ಎಲ್ಲ ಮೀನಾ ತಿನ್ನಲ್ಲ ನಾವು, ಬೇರೆ ಏನಿದ್ರು ಮಟನ್ ಚಿಕನ್ ತತ್ತಿ ಬೇರೆ ಇವೇ ತಿಂತೀವಿ ಜಾಸ್ತಿ. ಮತ್ತ ಹೇಳಿನಿ. ಹಾಂ ಹಾಂ ಸರಿ. ಹಾಂ ಏನು ಮಾಡತ್ತಿ? ಏನು ಹೋಟೆಲ್ದಂತ ತಾವು ಒಂದು ಉಪ್ಪಿಟ್ಟ 2 ರೊಟ್ಟಿ ಪಲ್ಯ ಕಾಯಿಪಲ್ಯ ದಿನಸ ತಿನ್ನಕ 1000 ಗತಿ ಮಾಡ್ತಾಳೆ. ವಡಾಪಾವ್ ತೊಗೊಂಡು ಬಾ, ಬಜ್ಜಿ ತೊಗೊಂಡು ಬಾ. ಗೇಟ್ ಹಾಕಿರಲ್ಲ ಐತೆ, ಹೋಗ ಗೇಟ್ ಹಾಕೋ ಅಂತ ಹೇಳಿಗಿನಿ. ನಾವು ಹೋಗಿ ಎಷ್ಟೊತ್ತಾತ? ರೇಖಾ, ಏ ರೇಖಾ, ನನ್ನ ಗಂಡ ಬಂದ ಇರಿ. ಹಾಂ ರೀ ಬಂದೆ.
ಏನು ಮಾಡತ್ತಿದ್ದಿ? ಏನಿಲ್ಲ ಕುಂತಿದ್ದೀರಿ. ಯಾಕ ನಿನಗೆ ನಾ ಮಗಳು ಬಿಡಕ್ಕೆ ಹೋಗಾಗ ಗೇಟ್ ಹಾಕೋತ ಹೇಳಿನಿಲ್ಲ, ಮತ್ತು ಗೇಟ್ ಖಾಲಿ ಹಂಗೈತ್ಲ ಅದು. ಅಯ್ಯೋ ಅದು ಮರ್ತ್ಬಿಟ್ಟೇರಿ ನಾ. ಹೆಂಗೆ ಮರಿತಿ? ತಿನ್ನೋದು ಮರಿತಿ? ನೋಡ್ರಿ ನನಗೆ ಬರಾಗ ಗುಂಡು ಅಂಗಡಿಯನ್ನು ವಡಾಪಾವ್ ತೊಗೊಂಬತ್ತೇಳಿ ಹೇಳ್ತಿ, ಗೇಟ್ ಹಾಕೊಳ್ಳೋದು ಮರ್ತಿಯಲ್ಲ. ಯಾಕೆ ನಿನ್ನ ತಲೆ ಏನು ಸುದ್ದ ಐತಿಲ್ಲ? ಬರ್ತಾ ಬರ್ತಾ ನಿನ್ನ ತಲೆನ ಬೇರೆ ಆಗ್ಲತ್ತೈತಿ. ಇದಕ್ಕೇನು ಕಡಿಮೆ ಇಲ್ಲ. ಆಕಳ ಮೂತಿ ತೊಗೊಂಡು ಗೋಣ ಅಳಗಾಡ್ಸೊತ್ತು ನಿಂತು ಬಿಡೋದು. ತಗೋ ವಡಾಪಾವ್ ಹೇಳಿದ್ಲೆ, ತಿನ್ನು ಹೋಗ. ನಿಮಗ್ರಿ ನಾನು ತಿಂದು ಬಂದನ. ನಿನಗತ್ತೆ ವಡಾಪಾವ ಬರ್ಗರ ಪಿಜ್ಜಾ ಬಿರಸ ತಿನ್ನಂಗಿಲ್ಲ. ಏನು ನಿನ್ನ ಅರಿವಿ, ಏನು ನಿನ್ನ ಸ್ಟೈಲ? ಮಗಳ ಮದುವೆ ಮಾಡಿಕೊಟ್ರೆ ಮೊಮ್ಮಕ್ಕಳು ಕಾಣು ವಯಸ್ಸಾತ್ ನಮಗೆ. ಅಗದಿ ಹಾಫ್ ಶರ್ಟ್ ಹಾಕೊಂಡು ತಿರ್ಗಿಲ್ಲತ್ತೀನಿ. ಹೋಗಿ ತಿನ್ನೋಗ. ಅವನು ಏನು ಪ್ಯಾಷನ್ ಮಾಡ್ತಾವೋ ಏನೋ, ಕೂದಲ ಕಟ್ ಮಾಡ್ಕೊಳ್ದು, ಹುಬ್ಬು ಕಟ್ ಮಾಡ್ಕೊಳ್ದು. ಅಲ್ಲ ನಾನು ಹೆಂಗೆ ಯಾಕೆ ಬದಲಾದಲು? ಫೋನ್ ಐತಿ, ಯಾರು ಜೋಡಿ ಮಾತಾಡ್ತಾಳೆ ಚೆಕ್ ಮಾಡ್ತಾನೆ. ಎರಡು ತಾಸು 33 ಸೆಕೆಂಡ್, 2 ತಾಸು 41 ನಿಮಿಷ, 4 ತಾಸು 50 ಕಂಟಿನ್ಯೂ. ದಿಲ್ ಬೇರೆ ಕುಣಿಸಳ. ಯಾರಿವ? ಏನೋ ನಡೆದೈತಿ. ಈ ತಿಂಗಳು ಪೂರ್ತಿ ಕಂಟಿನ್ಯೂ ಅವ್ನು ನೋಡು. ಹಿಂಗಾದ್ರೆ ಸಿಗಂಗಿಲ್ಲಿಕ್ಕಿ ಸಿಗ್ತಾಳೆ. ಪಾಸಾಗ ಮಗಳ. ಇನ್ನು ನಾನು ಹೆಂಡ್ತೀನಿ ಹೆಂಗೆ ಹಿಡಿಬೇಕು ಅನ್ನೋದು ಇವಾಗ ಗೊತ್ತಾತ. ನಾನು ಹೆಂಡ್ತಿ ಎಲ್ಲೋ ಎಡುಲು ಹತ್ತಾಳ ಅನ್ನೋದು ಭಾಳ ವಿಚಾರ ಮಾಡ್ಲಾತೀನಿ. ಒಮ್ಮೆ ಏನ್ರಿ ಅಂದ್ರೆ ಮತ್ತಾಕಿ ಹುಷಾರಾಕಾಳ. ನನ್ನ ಹೆಂಡ್ತಿ ಸ್ಟೈಲ ಬದಲಿ ಆಗೈತಿ. ಅಲ್ಲಿ ಯಾಕೆ ಹಿಂಗೆ ಮಾಡಕತ್ತರು? ಮೊದಲು ಹಿಂಗೆ ಇದ್ದಿದ್ದಿಲ್ಲ ಆಕೆ ಡ್ರೆಸ್ಸ, ಆಕೆ ನಡವಳಿಕೆ ಎಲ್ಲ ಬದಲಿ ಆಗಿಬಿಟ್ಟು. ಹಿಡಿಬೇಕು. 2 ತಾಸುಗಟ್ಟಲೆ ಯಾವ ನನ್ನ ಹೆಂಡತಿ ಜೋಡಿ ಮಾತಾಡ್ತಾನೆ ಅನ್ನೋದು ಕಂಡು ಹಿಡಿಯಬೇಕಿದ್ದಾನೆ. ಹಿಡಿತೇನೆ. ಮೊಬೈಲ್ ಹ್ಯಾಕ್ ಮಾಡಿನ ನೀ ಸಿಗ್ತೀನಿ ನನ್ನ ಕೈಯಾಗ. ನೀ ಸಿಗ್ತಿ. ನನ್ನ ಹೆಂಡತಿ ಯಾಕೆ ಹಿಂಗೆ ಮಾಡಕತ್ತ? ನನ್ನ ಹೆಂಡತಿ ಯಾಕೆ ಹಿಂಗೆ ಮಾಡಕತ್ತ? ಮಾಡಿದ್ದಾಯ್ತಲ್ಲ, ವಿಡಿಯೋ ಕಾಲ್ ಮಾಡ್ತೀನಿ ರೀ ಅಂದ್ರೆ. ಹಾಯ್. ಏನಿಲ್ಲ ಬಂಗಾರ, ನೀನೇನು ಮಾಡತ್ತಿ? ನಾನಿಲ್ಲಿ ನೋಡಿ ನಿನ್ನ ಅದನ್ನೇ ಕಾಯಕೋತೆ ಕೂತಿದ್ದೆ, ಫೋನ್ ಬರ್ತಾ ಅಂತೇಳಿ. ಹೌದಾ? ಮತ್ತ ಏನ್ ಆರಾಮಿದ್ದಿ? ಆರಾಮದೀನಿ. ನೀನು? ನಾನು ಆರಾಮಿದ್ದೀನ. ಏನ್ ಮಾಡತ್ತಿ? ಊಟ ಏನಿಲ್ಲ, ಊಟ ನಿನ್ ಚಿಂತೆನೆ ಮಾಡ್ಕೊಂಡ್ ಕೂತೀನಿ. ಎಲ್ಲಿ ಊಟ ಹೋಗ್ತದ ನಿನ್ ಬಿಟ್ಟು? ಹೌದೇನ? ಮೀನಾ ತಿನ್ಬೇಕಿಲ್ಲ ಮತ್ತೆ ಅಲ್ಲೇ ಕೂತ? ಮೀನಾ ತಿನ್ಬೇಕಿಲ್ಲ ಅಲ್ಲೇ ಕೂತ? ನಿನ್ ಬಿಟ್ಟು ಊಟ ಹೋಗ್ತದೆ ನನಗೆ. ಅದಕ್ಕ ಮೀನಾ ತಗೊಂಡ್ ತಿನ್ಬೇಕಂತ ಹೇಳತ್ತಿದ್ದು. ನಿನ್ ಹೆಸರು ಹೇಳಿ ಒಂದೊಂದು ತುತ್ತಿಲ್ಲ ಹಾಕಿನ, ಅದು ಹೋಗೋಲ್ದು. ಅಯ್ಯಯ್ಯೋ ದೇವ್ರೆ. ಈ ಅಂದ್ರೆ ನನಗೆ ಪಂಚ ಪ್ರಾಣ ನೋಡು. ಅಷ್ಟು ಪ್ರಾಣ ಇಟ್ಕೊಂಡಿಯಾ ನನ್ನ ಮೇಲೆ? ನಿನ್ ಗಂಡ ಎಲ್ಲಿಗೇನೋ ಕಾಣೋಲಾಗೇನ?
ನಂಗಣ್ಣ ಕುಡ್ದು ಬಂದನ್ ಬಿಡು ಮ್ಯಾಗ್ ಮಕ್ಕೊಂಡ ನಾ ಒಂದೇನು ಹೇಳ್ತೀವಿ ಬಿಡು ನಂದು ನಿನ್ ಮಾತಾಡ್ ಬೇರೆ ಅವ್ನ ಕಿರಿಕಿರಿ ಭಾಳ ಆಗ್ಯದ. ಸಿಕ್ಕಾಪಟ್ಟಿ ಕಿರ್ಕಿರಿ ಆಗೈತಿ. ನೀ ಬಂದ್ ನಂಗೆ ಯಾವಾಗ ಕರ್ಕೊಂಡು ಹೋಗ್ತಿ? ನೀ ಯಾವಾಗ ಹೇಳ್ತಿ ಈ ಸದ್ದ ಬಾಳ ಕರ್ಕೊಂಡು ಹೋಗ್ತೀನಿ ನಾನು ನಿನ್ ಸಂಬಂಧ ಜೀವಾನಿ ಇಡ್ತೀನಿ. ಅಷ್ಟು ರೆಡಿ ಅದೆಯಾ ನನ್ನ ಸಲಯಾಗಿ ಜೀವ ಕೊಡಾಕ? ಇಲ್ವಾ ಮತ್ ನಿನ್ ಗೊತ್ತಿಲ್ಲ. ಇವು ಡ್ರೆಸ್ ನೀನೇ ಕೊಡ್ಸಿದ್ದಲ್ಲ ಮತ್ತೆ ಚೆಂದ ಕಾಡ್ಲಿಲ್ಲ ಅಂದ್ರೆ ಇರಕ್ಕಾಗಲ್ಲ. ಏನ್ ಬೇಕಾದ ಕೇಳಣ. ಹಂಗೇನ್ ಬೇಡಪ್ಪ, ನನ್ನ ಹತ್ರ ಎಲ್ಲಾನು ಅದ. ಪ್ರೀತಿ ಕೊಡಿ ಸಾಕು. ನಿನಗೋಸ್ಕರ ಏನ್ ಬೇಕಾದೆಲ್ಲ ಮಾಡ್ತೀನಿ. ನನ್ಗೇನ್ ರಗಡ್ ಆಸ್ತಿ ಐತ್ ಬಿಡು, ಅಂತವೇನ್ ಆಸೆ ಇಲ್ಲ. ಬಟ್ ಇದು ನೀ ಡ್ರೆಸ್ ಕೊಡ್ಸಿ ಅನ್ನ ಖುಷಿ ಒಳಗೆ ಹಾಕೊಂಡು ಅಷ್ಟೇ. ಹೌದಾ? ಮತ್ತಿನ್ನ ಏನ್ ಬೇಕು? ನೀನು ಬೇಡ. ಈ ಸಲ ಸೀರೆ ಕೊಡಿಸ್ತೀನಿ ನನಗೆ. ಎಷ್ಟು 1000 1500 2000